ನಮಸ್ತೆ. ಒಂದೂರಿನಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನವನ್ನ ಮಾಡ್ತಾ ಇದ್ರಾಯ್ತು. ಬದುಕುವುದಕ್ಕೆ ಬೇಕಾದ ಎಲ್ಲವೂ ಇತ್ತು ಅಂತೇನೂ ಇರಲಿಲ್ಲ. ಆದರೆ ಖುಷಿ ಖುಷಿಯಾಗಿ ಇದ್ದದ್ದನ್ನ ಹಂಚಿಕೊಂಡು ಇನ್ನೊಬ್ಬರ ಜೊತೆಯಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ರಾಯ್ತು. ಮದುವೆಯಾಗಿ 4-5 ವರ್ಷಗಳಾದರೂ ಮಕ್ಕಳಾಗ್ಲಿಲ್ಲ ಅನ್ನುವಂತಹ ಕೊರಗು ಅವರನ್ನ ನಿರಂತರವಾಗಿ ಕಾಡ್ತಾ ಇತ್ತು. ಅವರಿವರು ಹೇಳಿದ್ದನ್ನೆಲ್ಲ ಕೇಳಿ ಅನೇಕ ದೇವಾಲಯಗಳ ಮೆಟ್ಟಿಲುಗಳನ್ನ ಇಳಿದ್ರು. ಹೀಗೆ ಹರಕೆಯನ್ನ ಹೇಳ್ತಾ ಯಾವುದೋ ಒಂದು ಹರಕೆ ಬಹುಶಃ ಫಲಿಸಿತು. ಹೆಂಡತಿ ಗರ್ಭಿಣಿಯಾಗ್ತಾಳೆ. ಬಹಳ ಖುಷಿಯಿಂದ ಮಗುವಿನ ಕುರಿತಾದಂತಹ ಕನಸನ್ನ ಗಂಡ ಹೆಂಡತಿ ಇಬ್ಬರೂ ಕಟ್ಟಿಕೊಳ್ತಾ ಇದ್ರಾಯ್ತು. ಒಂದು ಒಳ್ಳೆಯ ದಿವಸ ಆ ತಾಯಿ ಮಗುವಿಗೆ ಜನ್ಮವನ್ನೂ ಸಹ ಕೊಡ್ತಾಳೆ. ತನಗೆ ಇಷ್ಟು ವರ್ಷಗಳಾದ ನಂತರ ಕೈಗೊಂದು ಮಗು ಬಂತು ಅನ್ನುವಂತಹ ಖುಷಿಯಿಂದ ಊರವರಿಗೆಲ್ಲ ಕರೆದು ಆ ಸಂತೋಷವನ್ನ ಹಂಚುತ್ತಾರೆ. ಮಗುವಿನ ನಾಮಕರಣವನ್ನು ಸಹ ಬಹಳ ಸಂಭ್ರಮ ಸಡಗರದಿಂದ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ನಡೆಸ್ತಾರೆ. ಮಗು ಬೆಳೀತಾ ಹೋಗ್ಬೇಕಾಗಿದ್ರೆ ಬಹಳ ಆನಂದದಿಂದ ಆ 3 ಜನ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ರಾಯ್ತು. ಹೀಗೆ 1-2-3 ವರ್ಷ ಆ ಮಗುವಿಗೆ ಆಗ್ಬೇಕಾಗಿದ್ರೆ ಒಂದ್ ದಿವಸ ಅದಕ್ಕೆ ಅನಾರೋಗ್ಯ ಕಾಡಿತ್ತು. ಆ ಮಗುವನ್ನ ಕರೆದುಕೊಂಡು ಅನೇಕ ಡಾಕ್ಟರ್ ಹತ್ರ ಹೋದರೂ ಸಹ ಯಾವುದೇ ಸೊಲ್ಯೂಷನ್ ಸಿಗ್ಲಿಲ್ಲ. ಕಡೆಯದಾಗಿ ಒಬ್ಬ ಡಾಕ್ಟರ್ ಆ ಮಗುವಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂತು ಅಂತ ಹೇಳ್ತಾರೆ. ಅದನ್ನ ಗುಣಪಡಿಸಬೇಕು ಅಂತಾದ್ರೆ ಸುಮಾರು 20-30 ಲಕ್ಷ ಖರ್ಚಾಗ್ತದೆ ಅನ್ನುವುದನ್ನು ಹೇಳ್ತಾರೆ. ಸರಿ, ಎಷ್ಟೋ ವರ್ಷಗಳಾದ ನಂತರ ಹರಕೆಯಿಂದ ಹುಟ್ಟಿದಂತಹ ಮಗು ಅಂತ ಹೇಳ್ಕೊಂಡು ಆ ಹರಕೆ ಎಲ್ಲ ಏನಿತ್ತು ಆ ಎಲ್ಲ ಹರಕೆಯನ್ನ ತೀರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದರ ಜೊತೆಯಲ್ಲಿಯೇ ಏನು ಡಾಕ್ಟರ್ ಮೆಡಿಸಿನ್ಸ್ ಹೇಳಿರ್ತಾರೆ ಅದನ್ನು ಸಹ ನಡೆಸ್ತಾ ಹೋಗ್ತಾರೆ. ಹೀಗೆ ಸುಮಾರು 1 ವರ್ಷಗಳ ಕಾಲ ದೇವಸ್ಥಾನ, ಆಸ್ಪತ್ರೆ, ಡಾಕ್ಟರ್ಸ್ ಅಂತ ಹೇಳಿಕೊಂಡು ಹಣ ನೀರಿನಂತೆ ಖರ್ಚಾಯಿತು. ಬೇಕಾದಷ್ಟು ಶ್ರೀಮಂತ ಆತ ಆಗಿರಲಿಲ್ಲ. ಅಲ್ಲಿ ಇಲ್ಲಿ ಸಾಲ ಸೋಲ ಎಲ್ಲವನ್ನ ಮಾಡಿಕೊಂಡು ಮಗುವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಪಡ್ತಾ ಇದ್ದ. ಆದರೆ ಒಂದ್ ದಿವಸ ಆ ಮಗು ಸತ್ತೋಯ್ತು. ಯಾವ ಮಗು ಬೇಕು ಅಂತ ಹೇಳಿ ಹರಕೆಯನ್ನ ಕಟ್ಟಿಕೊಂಡು ಆ ಮಗುವನ್ನ ಉಳಿಸ್ಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿಕೊಂಡು ಬದುಕನ್ನ ಮತ್ತೆ ಖುಷಿಯಿಂದ ತಾವು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆಯನ್ನ ಗಂಡ ಹೆಂಡತಿ ಮಾಡಿದ್ರಾಯ್ತು. ಅದು ಫಲಿಸ್ಲೇ ಇಲ್ಲ. ಮಗು ಬೇಕು ಅಂತ ಹೇಳಿ ಹರಕೆಯನ್ನ ಕಟ್ಟಿದ್ರು, ಆ ಹರಕೆಯನ್ನ ತೀರಿಸಿದ್ರು. ಮಗು ತಮ್ಮ ಜೊತೆ ಇರಬೇಕು ಅಂತ ಹೇಳಿಕೊಂಡು ಖುಷಿಯಿಂದ ಆನಂದದಿಂದ ಬದುಕನ್ನ ಮಾಡಬೇಕು ಅಂತ ಹೇಳಿಕೊಂಡು ಒಂದಷ್ಟು ದುಡ್ಡನ್ನ ಕೂಡಿಟ್ಟಿದ್ರಾಯ್ತು. ಆ ಹಣ ಮಗುವಿನ ಅನಾರೋಗ್ಯಕ್ಕೆ ಅಂತ ಹೇಳಿ ಖರ್ಚಾಯ್ತು. ಮಗುವನ್ನ ಬದುಕಿಸ್ಬೇಕು, ಆ ನಂತರವೂ ಸಹ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡಿದ್ರು. ಹಣವನ್ನೆಲ್ಲ ಖರ್ಚು ಮಾಡಿದ್ರು. ಆದರೆ ಮಗು ಅವರ ಕೈಯಿಂದ ತಪ್ಪಿ ಹೋಯಿತು. ಆ ನಂತರ ಆ ಗಂಡ ಹೆಂಡತಿ ಪುನಃ ಮೊದಲಿನಂತೆಯೇ ಮಗು ಆಗಿದ್ದರೂ ಸಹ ಮಗು ಇಲ್ಲ ಅನ್ನುವಂತಹ ಕೊರಗಿನಿಂದ ಬದುಕಬೇಕಾಯಿತು. ಮಗು ಇಲ್ಲ, ಆದರೆ ಮಗುವಿಗಾಗಿ ಖರ್ಚು ಮಾಡಿದಂತಹ ಹಣವನ್ನ ಸಾಲವನ್ನ ತಗೊಂಡು ಬಂದವರಿಗೆ ಕೊಡ್ಲೇಬೇಕು ಅಂತ ಹೇಳ್ಕೊಂಡು ಹಗಲು ರಾತ್ರಿ ಖುಷಿ ನೆಮ್ಮದಿ ಇವೆಲ್ಲವನ್ನೂ ಸಹ ಬಿಟ್ಟು ಸಾಲ ತೀರಿಸಬೇಕು ಅಂತ ಹೇಳಿ ದುಡಿತಾರೆ. ದುಡಿತಾ ಒಂದು ದಿವಸ ಗಂಡನೂ ಸಹ ಸಾಲದ ಬಾಧೆ, ಮಗುವನ್ನ ಕಳೆದುಕೊಂಡಂತಹ ನೋವು, ಈ ಎಲ್ಲ ಬೇಸರಗಳಿಂದ ಆತನೂ ಸಹ ಒಂದ್ ದಿವಸ ಸತ್ತು ಹೋಗ್ತಾನೆ. ಹೆಂಡತಿ ಒಬ್ಬಂಟಿಯಾಗ್ತಾಳೆ. ಆಕೆ ಮತ್ತದೇ ದೇವಸ್ಥಾನದ ಬಾಗಿಲಲ್ಲಿ ಕೂತ್ಕೊಂಡು ದೇವರನ್ನ ಪ್ರಶ್ನೆ ಮಾಡ್ತಾಳಂತೆ. ಬದುಕು ಯಾಕೆ ಹೀಗಾಯ್ತು? ಎಲ್ಲವೂ ಇತ್ತು, ಆದರೆ ಬದುಕಿನಲ್ಲಿ ಇವತ್ತು ನಾನೆಲ್ಲವನ್ನೂ ಸಹ ಕಳೆದುಕೊಂಡು ಕೂತಿದ್ದೇನೆ. ನನ್ನ ಬದುಕಿನ ಮುಂದಿನ ದಾರಿ ಏನು ಅಂತ ಬಹುಶಃ ನಮ್ಮೆಲ್ಲರ ಬದುಕಿನಲ್ಲಿಯೂ ಸಹ ಕಾಡುವಂತಹ ಒಂದು ಪ್ರಶ್ನೆ ಇದೆ. ನಮ್ಮ ಬದುಕಿನಲ್ಲಿ ಎಲ್ಲವೂ ಸರಿ ಇದ್ದಾಗ ನಾವು ದೇವರ ಹತ್ತಿರ ಹೋಗುವುದು ಬಹಳವೇ ಕಡಿಮೆ. ಆದರೆ ಜೀವನದಲ್ಲಿ ನಾವು ಅಂದುಕೊಂಡ ಹಾಗೆ ಯಾವುದೂ ನಡೀತಾ ಇಲ್ಲ ಅಂತ ಹೇಳಬೇಕಾಗಿದ್ರೆ ಆ ದೇವರ ಬಾಗಿಲನ್ನ ತಡ್ತೇವೆ. ಭಗವಂತ ಕೆಲವೊಂದ್ ಸರ್ತಿ ಕೊಡ್ತಾನೆ, ಕೆಲವೊಂದ್ ಸರ್ತಿ ಕೊಡುವುದಿಲ್ಲ. ಆದ್ರೆ ಆತ ಯಾಕೆ ಕೊಡ್ತಾನೆ, ಯಾಕೆ ಕೊಡುವುದಿಲ್ಲ, ಅಥವಾ ಕೊಟ್ಟದ್ದನ್ನ ಮತ್ತೆ ಯಾಕೆ ವಾಪಸ್ ತಗೊಳ್ತಾನೆ, ಇದ್ಯಾವುದಕ್ಕೂ ಸಹ ನಮ್ಮ ಹತ್ತಿರ ಉತ್ತರವೇ ಇಲ್ಲ. ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನವೂ ಸಹ ಬಹುಶಃ ನಾವು ಮಾಡಬಾರದು.
ನಮ್ಮ ಬದುಕಿನಲ್ಲಿ ಕಷ್ಟವೋ ಸುಖವೋ, ನಾವು ಶ್ರೀಮಂತರೋ ಬಡವರೋ, ನಮ್ಮ ಹೆಸರಿನ ಮುಂದುಗಡೆಯಲ್ಲಿ 10 ಡಿಗ್ರಿಗಳಿರ್ಲಿ, 1 ಡಿಗ್ರಿ ಇರ್ಲಿ, ಅಥವಾ ನಾವು ಅನಕ್ಷರಸ್ಥರೇ ಆಗಿರ್ಲಿ, ಬದುಕು ಚೆನ್ನಾಗಿರಬೇಕು ಅಂತಾದ್ರೆ, ಬದುಕಿನಲ್ಲಿ ನೆಮ್ಮದಿ ಬೇಕು ಅಂತಾದ್ರೆ, ಬದುಕಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನ ಈಜಿ ಮುಂದೆ ಹೋಗ್ಬೇಕು ಅಂತಾದ್ರೆ, ಮತ್ತು ಈ ಬದುಕಿನ ಕೊನೆಯ ದಾರಿಯಲ್ಲಿ ಮತ್ತು ಈ ಬದುಕಿನ ಆಚೆ ಇರುವಂತಹ ಇನ್ನೊಂದು ಬದುಕಿನಲ್ಲಿ ನಾವು ಸುಖವಾಗಿ ಇರಬೇಕು ಅಂತಾದರೆ, ನಾವು ಸದಾಕಾಲ ಎಲ್ಲರ ಜೊತೆಯಲ್ಲಿ ಇದ್ದಾಗಲೂ ಸಹ, ಒಬ್ಬಂಟಿಯಾಗಿ ಇದ್ದಾಗಲೂ ಸಹ, ನಾವೇನೇ ಕೆಲಸ ಮಾಡ್ತಾ ಇದ್ರೂ ಸಹ ನಮ್ಮ ಮನಸ್ಸಿನಲ್ಲಿ ಒಂದು ಸ್ಮರಣೆ ಇರಬೇಕಂತೆ, ಅದುವೇ ಭಗವಂತನ ನಾಮಸ್ಮರಣೆ. ಆಚಾರ್ಯ ಶಂಕರರು ಹೇಳ್ತಾರಲ್ವಾ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ನೃಕುಂಜಿಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾವೇನೇ ಆಗಿದ್ರೂ ಸಹ ಕೊನೆಗಾಲದಲ್ಲಿ ನಮಗೆ ಆಸರೆಯನ್ನ ನೀಡುವಂತಹದ್ದು ಮತ್ತು ಬದುಕಿನ ಆಚೆ ಇರುವಂತಹ ಇನ್ನೊಂದು ಸುಂದರವಾದಂತಹ ಬದುಕಿಗೆ ಆಶ್ರಯವನ್ನ ನೀಡುವಂತಹ ಆ ಭಗವಂತನ ನಾಮಸ್ಮರಣೆಯೊಂದೇ ಭವಸಾಗರವನ್ನ ದಾಟಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹದ್ದು. ನಾವು ಈ ಬದುಕನ್ನ ಮುಗಿಸ್ಬೇಕಾಗಿದ್ರೆ ನಾವು ಪಡ್ಕೊಂಡಂತಹ ಹೆಸರು, ನಾವು ಮಾಡಿದಂತಹ ಆಸ್ತಿ ಸಂಪತ್ತು, ನಮ್ಮ ಜೊತೆಯಾಗಿ ಇರ್ತೇವೆ ಅಂತ ಹೇಳಿ ಬರುವಂತಹ ಗಂಡನು ಹೆಂಡತಿಯೋ ಮಕ್ಕಳು ಇವರು ಯಾರೂ ಸಹ ಇರುವುದಿಲ್ಲ. ಜೊತೆಯಾಗಿ ಬರುವಂತಹದ್ದು ಆ ಗೋವಿಂದನೊಬ್ಬನೇ. ಅವನ ನಾಮಸ್ಮರಣೆಯನ್ನ ಮಾಡಿದರೆ ಮಾತ್ರ ಎಲ್ಲ ದುರಿತಗಳು ಸಹ ದೂರವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿ. ನಮಸ್ತೆ.